ಸಾಂಸ್ಕೃತಿಕ ನಗರಿ ಮೈಸೂರಿನ ರೈಲು ಸಂಗ್ರಹಾಲಯದಲ್ಲಿಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಚಿತ್ರಕಲೆ ಮತ್ತು ರೇಖಾಚಿತ್ರ ಸ್ಪರ್ಧೆ ಆಯೋಜಿಸಿ ಈ ಮೂಲಕ ಪರಿಸರ ಜಾಗೃತಿ ಹಾಗೂ ಶಾಶ್ವತ ಅಭಿವೃದ್ಧಿಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೈಸೂರು ರೈಲ್ವೆ ವಿಭಾಗದ ಹಿರಿಯ ವಿಭಾಗೀಯ ಅಧಿಕಾರಿ ಪ್ರಭಾತ್ ಶುಕ್ಲಾ ರೈಲು ಗಾಡಿಗಳು ಹಾದು ಬಂದ ದಾರಿಯನ್ನು ಮುಖ್ಯ ವಿಷಯವನ್ನಾಗಿ ಇಟ್ಟುಕೊಂಡು ವಯಸ್ಸಿಗೆ ಅನುಗುಣವಾಗಿ 6 ರಿಂದ 9, 10 ರಿಂದ 13, 14 ರಿಂದ 17 ವರ್ಷದ ಮಕ್ಕಳನ್ನು 3 ವಿಭಾಗಗಳನ್ನು ಮಾಡಿ ಚಿತ್ರ ಬರೆಯುವ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. Locomotive, how it has been transferred from the current the powerful locomotive, and similarly in the high school category 14 to 17 years we have given this category like oil supply disruption and the need for energy reliance. In the current war crisis, the oil supply has been a very critical aspect, so in that we have included this also, and we have included in this high school category just because of people because the kids are very creative in that 14 to 17 years, so that make use of this, and so in the same pattern we have given these categories. Today on 31st May we are celebrating this complete drawing competition. Once the competition is done, we will evaluate it and we will give this the award to the first, second and third category is all the age. ಪೋಷಕರಾದ ಭರತ್ ಕುಮಾರ್, ರೈಲ್ವೆ ಇಲಾಖೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪರಿಸರ ಪೂರಕ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಉತ್ತಮ ಸಂಗತಿ ಎಂದು ಹೇಳಿದರು. ಇಲ್ಲಿ ಬಂದು ಒಂದು ಕ್ರಿಯೇಟಿವಿಟಿನ ಡೆವಲಪ್ ಮಾಡಿಕೊಂಡು ರೈಲ್ವೆ ಬಗ್ಗೆ ಮತ್ತು ಇವಾಗಿನ ಗ್ರೀನ್ ಎನರ್ಜಿ ಬಗ್ಗೆ ಮತ್ತು ಎನ್ವೈರ್ಮೆಂಟ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡಿರೋ ಈ ಪ್ರೋಗ್ರಾಮು ತುಂಬ ಅದ್ಭುತವಾಗಿದೆ. ವಿದ್ಯಾರ್ಥಿ ಸಾಯಿ ಸುಹಾನ್ ರೈಲ್ವೆ ಇಲಾಖೆ ನೀಡಿರುವ ರೆವಲ್ಯೂಷನ್ ಆಫ್ ಟ್ರೈನ್ ಎಂಬ ಧ್ಯೇಯದೊಂದಿಗೆ ಚಿತ್ರ ಬಿಡಿಸುತ್ತಿರುವುದು ನನಗೆ ಸಂತಸ ತಂದಿದೆ ಎಂದು ತಿಳಿಸಿದರು. ಆರ್ಗನೈಸ್ ಮಾಡಿರೋದು ತುಂಬ ಖುಷಿಯಾಗಿದೆ, ಜೊತೆಗೆ ಎಲ್ಲರಿಗೂ ಒಂದು ಪ್ರೋತ್ಸಾಹ ಸಿಕ್ಕಿದಂಗಾಗಿದೆ. ಥ್ಯಾಂಕ್ ಯು ರೈಲ್ವೇಸ್. ನಾನು ಟ್ರೈನ್ ರೆವಲ್ಯೂಷನ್ ಬಗ್ಗೆ ಬರೆದಿದ್ದೇನೆ. ವಿದ್ಯಾರ್ಥಿನಿ ಚಾರಣ್ಯ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಉತ್ತಮ ವಾತಾವರಣದಲ್ಲಿ ಚಿತ್ರ ಬರೆಯುತ್ತಿರುವುದು ಖುಷಿ ಕೊಟ್ಟಿದ್ದು ನನ್ನ ಕನಸು ನನಸಾಗಿದೆ ಎಂದರು. ವರ್ಲ್ಡ್ ಎನ್ವೈರನ್ಮೆಂಟ್ ದಿವಸ ನನಗೆ ಡ್ರಾಯಿಂಗ್ ಟ್ರೈನ್ ಟಾಪಿಕ್ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನನ್ನ ಜೊತೆ, ನನಗೆ ಚೆನ್ನಾಗಿ. ವಿದ್ಯಾರ್ಥಿನಿ ಸಮೃದ್ಧಿ ಈ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದೇ ಖುಷಿ ತಂದಿದೆ ಎಂದರು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿ ಬರೆಯೋದು ಮತ್ತು ಇದು ನೋಡ್ಕೊಂಡು ಎಲ್ಲ ಬರೆಯೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತು ಟ್ರೈನು ಸೋಲೋದು ಗೆಲ್ಲೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡಬೇಕಷ್ಟೇ.